ಕೆನಡಾದಲ್ಲಿ ಭಾರತೀಯರಿಗೆ ಕೆಲಸನೇ ಇಲ್ಲ. ಉದ್ಯೋಗ ಬೇಕಂದ್ರೆ PR ಇರಲೇಬೇಕು. ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶಂಕರ್ ನಾಯಕ್. ಪಂಜಾಬ್, ಹರಿಯಾಣ, ದೆಹಲಿ, ಗುಜರಾತ್ ಸೇರಿದಂತೆ ದೇಶದ ಬಹಳಷ್ಟು ರಾಜ್ಯಗಳ ಜನರಿಗೆ ಕೆನಡಾದ ಮೇಲೆ ವಿಶೇಷ ಆಕರ್ಷಣೆ ಇದೆ. ಅದೊಂದು ರೀತಿಯಲ್ಲಿ ಸ್ವರ್ಗದಂತೆ ಕಾಣುತ್ತೆ. ವಿದೇಶಕ್ಕೆ ಹೋಗ್ಬೇಕು, ಡಾಲರ್ಗಳಲ್ಲಿ ಸಂಪಾದನೆ ಮಾಡಬೇಕು, ಅಲ್ಲಿನ ಐಷಾರಾಮಿ ಜೀವನ ನಡೆಸಬೇಕು ಅನ್ನೋದೇನೋ ಬಹುತೇಕ ಭಾರತೀಯ ಯುವಕರ ಕನಸು. ಆದರೆ ಎಲ್ಲವೂ ಅಂದುಕೊಂಡಂತೆ ಆಗುತ್ತಾ? ಕೆನಡಾದಲ್ಲಿ ಭಾರತೀಯ ಮೂಲದ ಉದ್ಯೋಗಿಯೊಬ್ಬರು ಕೆಲಸ ಹುಡುಕೋಕೆ ಹೋಗಿ ಕೆಲವು ತಿಂಗಳಲ್ಲಿ ಕಷ್ಟಪಟ್ಟು ಭಾರತಕ್ಕೆ ವಾಪಸ್ ಆಗಿದ್ದಾರೆ. ಅವರು ವಾಪಸ್ ಬಂದಿದ್ದಕ್ಕೆ ಕೊಟ್ಟಿರುವ ಕಾರಣವು ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಯನ್ನ ಹುಟ್ಟು ಹಾಕಿದೆ. ಕೆನಡಾದಲ್ಲಿ ನಮಗೆ ಕಾಣದ ಇನ್ನೊಂದು ಮುಖ ಯಾವುದು ಅನ್ನೋದರ ಬಗ್ಗೆ ಇನ್ನಷ್ಟು ವಿವರ ಈ ವಿಡಿಯೋದಲ್ಲಿದೆ. ಕೆನಡಾದ ಜಾಬ್ ಮಾರ್ಕೆಟ್ನ ಕಹಿ ಸತ್ಯ, ಕನಸಿನ ಕೆಲಸ ವರ್ಸಸ್ ಬದುಕಿನ ಅನಿವಾರ್ಯತೆ. ಯುವಕ ಶಾಶ್ವತ್ ಕೆನಡಾದಿಂದ ವಾಪಸ್ ಬಂದು 1.5 ವರ್ಷ ಕಳೆದರೂ ಇವತ್ತಿಗೂ ಅವರಿಗೆ ಜನ ಕೇಳೋದು ಒಂದೇ ಒಂದು ಪ್ರಶ್ನೆ: ಯಾಕೆ ವಾಪಸ್ ಬಂದೆ ಅಂತ. ಇದಕ್ಕೆ ಶಾಶ್ವತ್ ಸೋಷಿಯಲ್ ಮೀಡಿಯಾದಲ್ಲಿ ಸುದೀರ್ಘವಾಗಿ ಉತ್ತರ ಕೊಟ್ಟಿದ್ದಾರೆ. ಅವರ ಪ್ರಕಾರ ಮೊದಲ ಮತ್ತು ಪ್ರಮುಖ ಕಾರಣವೇ ಕೆಲಸ. ನಮಗೆಲ್ಲ ಅನಿಸುತ್ತೆ ವಿದೇಶಕ್ಕೆ ಹೋದ್ರೆ ತಕ್ಷಣ ಕೆಲಸ ಸಿಗುತ್ತೆ ಅಂತ, ಆದರೆ ಇವರು ಹೇಳೋದೇ ಬೇರೆ. ಕೆನಡಾದಲ್ಲಿ ಕಾರ್ಪೊರೇಟ್ ಕೆಲಸ ಸಿಗಬೇಕಾದ್ರೆ ನಿಮ್ಮ ಬಳಿ PR ಅಂದ್ರೆ ಪರ್ಮನೆಂಟ್ ರೆಸಿಡೆನ್ಸಿ ಇರಲೇಬೇಕು. ಒಂದು ವೇಳೆ ನಿಮಗೆ ಕೆನಡಾದಲ್ಲಿ ಶಾಶ್ವತವಾಗಿ ನೆಲೆಸುವ ಅರ್ಹತೆ ಇಲ್ಲದಿದ್ದರೆ ಕಾರ್ಪೊರೇಟ್ ವಲಯದಲ್ಲಿ ಕೆಲಸ ಸಿಗುವ ಸಾಧ್ಯತೆ ಕೇವಲ 1-2% ನಷ್ಟು ಮಾತ್ರ. ಶಾಶ್ವತ್ ಅದರ ಬಗ್ಗೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಅವರು ಭಾರತದಲ್ಲಿ ಈಗ ಯಾವ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೋ ಅದೇ ಕಂಪನಿಯ ಕೆನಡಾ ಶಾಖೆಯಲ್ಲೂ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅವರಲ್ಲಿ ಎಲ್ಲಾ ಸ್ಕಿಲ್ಸ್ ಇತ್ತು, ಭಾರತದ ಅನುಭವ ಇತ್ತು, ಆದರೂ ಕೆನಡಾದಲ್ಲಿ ಅವರನ್ನ ರಿಜೆಕ್ಟ್ ಮಾಡಲಾಯಿತು. ಅದಕ್ಕೆ ಕಾರಣ ಅವರ ಹತ್ತಿರ ಪರ್ಮನೆಂಟ್ ರೆಸಿಡೆನ್ಸಿ ಇರಲಿಲ್ಲ. ಅಂದ್ರೆ ನೀವು ಎಷ್ಟೇ ಪ್ರತಿಭಾವಂತರಾಗಿದ್ದರೂ ಕೆನಡಾದಲ್ಲಿ ನಿಮ್ಮ ವೀಸಾ ಸ್ಟೇಟಸ್ ನಿಮ್ಮ ಕೆರಿಯರ್ ಅನ್ನ ನಿರ್ಧರಿಸುತ್ತದೆ. ಅವರು ಕಂಡ ಕನಸಿಗೂ ಕೆನಡಾದಲ್ಲಿ ಸಿಗುತ್ತಿದ್ದ ಕೆಲಸಗಳಿಗೂ ಹೋಲಿಕೆಯೇ ಇರಲಿಲ್ಲ. ನಾನು ಭಾರತ ಬಿಟ್ಟು ಅಲ್ಲಿಗೆ ಹೋದದ್ದು ಸಣ್ಣ ಪುಟ್ಟ ಕೆಲಸ ಮಾಡ್ಲಿಕ್ಕಲ್ಲ ಅನ್ನೋದು ಅವರನ್ನ ಕುಟುಕುತ್ತಿತ್ತು. ಬಹಳಷ್ಟು ಜನ ಭಾರತದಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳ ಬಿಟ್ಟು ಕೆನಡಾಕ್ಕೆ ಹೋಗ್ತಾರೆ. ಅಲ್ಲಿಗೆ ಹೋದ ಮೇಲೆ ಅವರಿಗೆ ಅರ್ಥವಾಗುವುದು ಏನಂದ್ರೆ ಭಾರತದಲ್ಲಿ ಅವರು ಅನುಭವಿಸುತ್ತಿದ್ದ ಜೀವನವೇ ಎಷ್ಟೋ ಮೇಲಾಗಿತ್ತು ಅಂತ. ಶಾಶ್ವತ್ ಪ್ರಕಾರ ನಾವು ವಿದೇಶದಲ್ಲಿ ಕನಸು ಕಾಣುವ ಜೀವನವನ್ನ ತಲುಪಲು ಕನಿಷ್ಠ 8-10 ವರ್ಷಗಳ ಕಾಲ ಕಠಿಣ ಹೋರಾಟ ಮಾಡಬೇಕು. ಅಷ್ಟರೊಳಗೆ ಭಾರತದಲ್ಲಿ ನಾವು ಅದಕ್ಕಿಂತ ಹೆಚ್ಚಿನ ಎತ್ತರಕ್ಕೆ ಬೆಳೆಯಬಹುದು. ವಿದೇಶಕ್ಕೆ ಹೋದರೆ ಫ್ರೀಡಮ್ ಇರುತ್ತೆ ಅನ್ನೋದು ಬಹಳಷ್ಟು ಯುವಜನರ ನಿರೀಕ್ಷೆ. ಹೌದು, ವಿದೇಶದಲ್ಲಿ ಯಾರು ಪ್ರಶ್ನೆ ಮಾಡಲ್ಲ ಅನ್ನೋ ಖುಷಿ ಇರುತ್ತೆ. ಆದರೆ 6 ತಿಂಗಳು ಅಲ್ಲಿ ಒಬ್ಬರೇ ಇದ್ದಾಗ ಆ ಖುಷಿಯಲ್ಲೆಲ್ಲವೂ ಮಾಯವಾಗುತ್ತೆ. ಭಾರತದಲ್ಲಿ ಕುಟುಂಬದ ಜೊತೆ ಇದ್ದಾಗ ಸಣ್ಣ ಪುಟ್ಟ ಜಗಳಗಳು, ಭಿನ್ನಾಭಿಪ್ರಾಯಗಳು ಇರಬಹುದು. ಆದರೆ ಅದೇ ಜೀವನದ ಸುಂದರ ಭಾಗ. ದೂರದ ಕೆನಡಾದಲ್ಲಿ ಎಷ್ಟೇ ಕ್ಲೀನ್ ರಸ್ತೆಗಳಿದ್ದರೂ, ಎಷ್ಟೇ ಒಳ್ಳೆ ಗಾಳಿ ಇದ್ದರೂ ಸಂಜೆ ಮನೆಗೆ ಬಂದಾಗ ಮಾತನಾಡಿಸಲು ನಿಮ್ಮವರೇ ಇಲ್ಲದಿದ್ದರೆ ಆ ಬದುಕು ಶೂನ್ಯ ಅನಿಸೋಕೆ ಶುರುವಾಗುತ್ತೆ. ಕೆನಡಾದ ಸ್ಟಡಿ ವೀಸಾಗಳಿಗೂ ನಿರ್ಬಂಧ. ವಿದೇಶಕ್ಕೆ ಹೋಗುವ ಮುನ್ನ ಎಚ್ಚರ. ಶಾಶ್ವತರವರ ಅನೇಕ ಸ್ನೇಹಿತರು ಇವತ್ತಿಗೂ ಕೆನಡಾದಲ್ಲಿದ್ದಾರೆ. ಅವರು ತಮ್ಮ ಕುಟುಂಬಕ್ಕೆ ಒಂದು ಸ್ಟೇಬಲ್ ಲೈಫ್ ಕೊಡಲು ದಿನವಿಡೀ ದುಡಿಯುತ್ತಿದ್ದಾರೆ. ಆದರೆ ಈ ಪ್ರಕ್ರಿಯೆಯಲ್ಲಿ ಅವರು ಭಾರತದಲ್ಲಿರುವ ತಮ್ಮ ವಯಸ್ಸಾದ ಪೋಷಕರ ಜೊತೆ ಕಳೆಯುವ ಅಮೂಲ್ಯ ಸಮಯವನ್ನ ಕಳೆದುಕೊಳ್ಳುತ್ತಿದ್ದಾರೆ. ಶಾಶ್ವತ ದೇಶಕ್ಕೆ ವಾಪಸ್ಸಾಗುವ ನಿರ್ಧಾರವು ಕೇವಲ ವೈಯಕ್ತಿಕವಲ್ಲ, ಇದು ಇವತ್ತಿನ ಜಾಗತಿಕ ಪರಿಸ್ಥಿತಿಯ ಪ್ರತಿಬಿಂಬ ಕೂಡ ಹೌದು.
ಇತ್ತೀಚಿನ ವರ್ಷಗಳಲ್ಲಿ ವಿದೇಶ ಪ್ರವಾಸ ಮತ್ತು ವಲಸೆ ಅನ್ನೋದು ಮೊದಲಿನಷ್ಟು ಸುಲಭವಿಲ್ಲ. ಅಮೆರಿಕ ವೀಸಾ ನಿಯಮಗಳನ್ನ ಬಿಗಿಗೊಳಿಸುತ್ತಿದೆ. ಯುಕೆ ತನ್ನ ವಲಸೆ ನೀತಿಯನ್ನ ಕಠಿಣಗೊಳಿಸಿದೆ. ಇನ್ನು ಕೆನಡಾ ಅಂತೂ ದೊಡ್ಡ ಮಟ್ಟದ ಬದಲಾವಣೆ ತಂದಿದೆ. 2025ರಲ್ಲಿ ಕೆನಡಾ ಸರ್ಕಾರ ಸ್ಟಡಿ ಪರ್ಮಿಟ್ ಗಳಿಗೆ ಮಿತಿ ಮೀರಿದೆ. ಕೇವಲ 4,37,000 ಸ್ಟಡಿ ಪರ್ಮಿಟ್ ಗಳನ್ನ ಮಾತ್ರ ನೀಡಲು ನಿರ್ಧರಿಸಿದೆ. ಇದು ಮಾಸ್ಟರ್ಸ್ ಮತ್ತು ಡಾಕ್ಟರೇಟ್ ವಿದ್ಯಾರ್ಥಿಗಳಿಗೂ ಅನ್ವಯವಾಗುತ್ತದೆ. ಫೀಸ್ ಕೂಡ ಹೆಚ್ಚಾಗಿದೆ. ವೀಸಾ ಸಿಕ್ಕುವುದು ಕೂಡ ಗ್ಯಾರಂಟಿ ಇಲ್ಲ. ಹೀಗಿರುವಾಗ ಕೆನಡಾ ಈಗ ಮೊದಲಿನಂತೆ ಸೇಫ್ ಬೆಟ್ ಆಗಿ ಉಳಿದಿಲ್ಲ. ಇನ್ನೊಂದು ಕಡೆ ಭಾರತ ಈಗ ವೇಗವಾಗಿ ಬೆಳೆಯುತ್ತಿದೆ. ವಿಶೇಷವಾಗಿ ಟೆಕ್ ಮತ್ತು ಕಾರ್ಪೊರೇಟ್ ವಲಯದಲ್ಲಿ ಭಾರತ ನೀಡುತ್ತಿರುವ ಅವಕಾಶಗಳು ವಿದೇಶಕ್ಕಿಂತ ಕಡಿಮೆಯಲ್ಲಿಲ್ಲ. ಶಾಶ್ವತ್ ವಾಪಸ್ ಬಂದ ಮೇಲೆ ಕಳೆದ 1.5 ವರ್ಷದಲ್ಲಿ ತಾವು ಅಂದುಕೊಂಡಿದ್ದನ್ನ ಸಾಧಿಸಿದ್ದಾರೆ. ನಾನು ಕೆನಡಾದಲ್ಲಿ ಒಳ್ಳೆ ಕೆಲಸ ಸಿಕ್ಕಿದ್ದರೆ ಬಹುಶಃ ಇನ್ನು ಕೆಲವು ವರ್ಷ ಅಲ್ಲಿಯೇ ಇರುತ್ತಿದ್ದೆ. ಆದರೆ ವಾಪಸ್ ಬಂದಿದ್ದು ನನ್ನ ಜೀವನದ ಅತ್ಯಂತ ಸರಿಯಾದ ನಿರ್ಧಾರ ಅಂತ ಅವರು ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ಇಂದು ಭಾರತದಲ್ಲಿ ಗ್ಲೋಬಲ್ ಕಂಪನಿಗಳು ಮತ್ತು ಕಚೇರಿಗಳನ್ನ ಓಪನ್ ಮಾಡ್ತಿವೆ. ಇಲ್ಲಿ ಸಂಬಳ ಮತ್ತು ಜೀವನದ ಮಟ್ಟ ಕೂಡ ಸುಧಾರಿಸುತ್ತಿದೆ. ಸ್ನೇಹಿತರೆ, ವಿದೇಶಕ್ಕೆ ಹೋಗುವುದು ತಪ್ಪಲ್ಲ. ಹೊಸ ಅನುಭವ ಪಡೆಯುವುದು ಒಳ್ಳೆಯದು. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣುವ ರಂಗಿನ ಜೀವನವೇ ಬೇರೆ, ಅಲ್ಲಿನ ವಾಸ್ತವವೇ ಬೇರೆ. ಶಾಶ್ವತರವರ ಕತೆ ನಮಗೆ ಕಲಿಸುವುದು ಏನಂದ್ರೆ, ನಮಗೆ ನಮ್ಮ ಕೆರಿಯರ್ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ನಮ್ಮ ಮಾನಸಿಕ ನೆಮ್ಮದಿ ಮತ್ತು ಕುಟುಂಬ. ನೀವು ಕೂಡ ವಿದೇಶಕ್ಕೆ ಹೋಗುವ ಪ್ಲಾನ್ ಮಾಡ್ತಿದ್ದೀರಾ? ಹಾಗಾದ್ರೆ ಈ ಬದಲಾದ ನಿಯಮಗಳು ಮತ್ತು ವಾಸ್ತವದ ಬಗ್ಗೆ ಯೋಚನೆ ಮಾಡಿ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದ.